ಇವತ್ತು ಎಸ್ಎಸ್ ಮಲ್ಲಿಕಾರ್ಜುನ್ ಜಮೀರ್ ಮುಖಾಮುಖಿ ಆಗಲಿದ್ದಾರೆ. ಶಾಮನೂರು ನಿವಾಸಕ್ಕೆ ಭೇಟಿ ಕೊಡಲಿದ್ದಾರೆ ಜಮೀರ್. ಸಮರ್ಥ ಶಾಮನೂರು ಗೆಲ್ಲುವ ಬಗ್ಗೆ ಕೂಡ ಮಂತ್ರಿ ಜಮೀರ್ ಮಾತನಾಡಿರುವಂಥದ್ದು. ಮಲ್ಲಿಕಾರ್ಜುನ್ ಏನೋ ಸೆಟಲ್ ಹಾಗೆ ಮಾತಾಡಿದ್ದಾರೆ. ಎಸ್ಎಸ್ ಮಲ್ಲಿಕಾರ್ಜುನ್ ನಿವಾಸಕ್ಕೆ ಭೇಟಿಯನ್ನ ನೀಡ್ತೀನಿ. ಕಾಂಗ್ರೆಸ್ ಯಾರೊಬ್ಬರ ಮೇಲೂ ಕೂಡ ಅವಲಂಬನೆ ಆಗಿಲ್ಲ. ಹುಬ್ಬಳ್ಳಿ ಏರ್ಪೋರ್ಟ್ನಲ್ಲಿ ಸಚಿವ ಜಮೀರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವತ್ತು ಎಸ್ಎಸ್ ಮಲ್ಲಿಕಾರ್ಜುನ್ ಜಮೀರ್ ಇಬ್ರು ಕೂಡ ಮುಖಾಮುಖಿ ಆಗಲಿರುವಂಥದ್ದು. ಶಾಮನೂರು ನಿವಾಸಕ್ಕೆ ಭೇಟಿಯನ್ನ ಕೊಡಲಿದ್ದಾರೆ ಜಮೀರ್ ಅಹ್ಮದ್. ಸಮರ್ಥ ಶಾಮನೂರು ಗೆಲ್ಲುವ ಬಗ್ಗೆ ಮಂತ್ರಿ ಜಮೀರ್ ಮಾತುಕತೆ ಆಡಿರುವಂಥದ್ದು. ಎಸ್ಎಸ್ ಮಲ್ಲಿಕಾರ್ಜುನ್ ಮತ್ತೆ ನಾನು ಆತ್ಮೀಯ. ಮಲ್ಲಿಕಾರ್ಜುನ್ ಏನೋ ಸೆಟಲ್ ಹಾಗೆ ಮಾತಾಡಿದ್ದಾರೆ. ಎಸ್ಎಸ್ ಮಲ್ಲಿಕಾರ್ಜುನ್ ನಿವಾಸಕ್ಕೆ ಭೇಟಿಯನ್ನ ನೀಡ್ತೇನೆ. ಕಾಂಗ್ರೆಸ್ ಯಾರೊಬ್ಬರ ಮೇಲೂ ಕೂಡ ಅವಲಂಬನೆ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಹುಬ್ಬಳ್ಳಿ ಏರ್ಪೋರ್ಟ್ನಲ್ಲಿ ಸಚಿವ ಜಮೀರ್ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಕಾಂಗ್ರೆಸ್ ಯಾರೊಬ್ಬರ ಮೇಲೂ ಕೂಡ ಅವಲಂಬನೆ ಆಗಿಲ್ಲ. ಪಕ್ಷದಲ್ಲಿ ಲಕ್ಷಾಂತರ ಕಾರ್ಯಕರ್ತರು ಇದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಎಸ್ಎಸ್ ಮಲ್ಲಿಕಾರ್ಜುನ್ ಹಾಗೆ ಜಮೀರ್ ಇವತ್ತು ಮುಖಾಮುಖಿ ಆಗಲಿದ್ದಾರೆ ಕೂಡ. ಸಮರ್ಥ ಶಾಮನೂರು ಗೆಲ್ಲುವ ಬಗ್ಗೆ ಜಮೀರ್ ಮಾತನಾಡಿರುವಂಥದ್ದು. ಎಸ್ಎಸ್ ಮಲ್ಲಿಕಾರ್ಜುನ್ ನಾನು ಇಬ್ಬರು ಕೂಡ ಆತ್ಮೀಯ ಸ್ನೇಹಿತರು ಅಂತ ಕೂಡ ಹೇಳ್ತಿದ್ದಾರೆ. ಸಿಟ್ಟಲ್ಲಿ ಮಲ್ಲಿಕಾರ್ಜುನ್ ಹಾಗೆ ಮಾತನಾಡಿರ್ಬೋದೇನೋ. ನಾನಿವತ್ತು ಭೇಟಿಯನ್ನು ನೀಡ್ತೀನಿ ಎಸ್ಎಸ್ ಮಲ್ಲಿಕಾರ್ಜುನ್ ಅವರ ಮನೆಗೆ. ಕಾಂಗ್ರೆಸ್ ಯಾರೊಬ್ಬರ ಮೇಲೂ ಕೂಡ ಅವಲಂಬನೆ ಆಗಿಲ್ಲ. ಇಲ್ಲಿ ಲಕ್ಷಾಂತರ ಕಾರ್ಯಕರ್ತರು ಕೆಲಸ ಮಾಡ್ತಾರೆ. ನಾನು ಯಾವಾಗ ಬಂದರೂ ಅಭಿಮಾನಿಗಳು ಸೇರ್ತಾರೆ. ನನಗೆ ಯಾವುದೇ ಮುನಿಸಿಲ್ಲ ಅಂತ ಸ್ಪಷ್ಟಪಡಿಸ್ತಾ ಇದ್ದಾರೆ ಜಮೀರ್. ನಾನು ಎಂದಿಗೂ ಕೂಡ ಶಕ್ತಿ ಪ್ರದರ್ಶನವನ್ನ ಮಾಡಿಲ್ಲ. ಜಮೀರ್ ಹೇಳ್ತಾ ಇರುವಂಥದ್ದು. ನನಗೆ ಯಾವುದೇ ಮುನಿಸಿಲ್ಲ. ಇದ್ದಿದ್ದೆ ಪ್ರಚಾರಕ್ಕೆ ಬರ್ತಿದ್ನಾ, ಏನಾದರೂ ಮುನಿಸಿದ್ರೆ ನಾನು ಯಾವಾಗ ಬಂದರೂ ಕೂಡ ಇಲ್ಲಿ ಅಭಿಮಾನಿಗಳು ಸೇರ್ತಾರೆ. ಇಂದು ದಾವಣಗೆರೆಯಲ್ಲಿ ಸಮರ್ಥ ಪರ ಪ್ರಚಾರವನ್ನು ನಾನು ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಪ್ರಚಾರಕ್ಕೆ ಬರಬೇಕು ಅಂತ ಹೇಳ್ಬಿಟ್ಟು ಸಿಎಂ ನನ್ನ ಜೊತೆ ಮಾತನಾಡಿದ್ದಾರೆ. ನಾನು ಬರ್ತಾ ಇದ್ದೀನಿ, ಪ್ರಚಾರ ಮಾಡ್ತಾ ಇದ್ದೀನಿ. ಕ್ಯಾಂಪೇನ್ಗೆ ಬರೋದಕ್ಕೆ ವಿಮಾನ ಸಿಕ್ಕಿಲ್ಲ ಅಂತ ಹೇಳ್ತಿದ್ದಾರೆ. ಸಿಎಂ ಅವರೇ ನನಗೆ ವಿಶೇಷ ವಿಮಾನವನ್ನು ಮಾಡಿದ್ರು. ಪಕ್ಷದ ಹೈಕಮಾಂಡ್ ಹೇಳಿದಂತೆ ನಾನು ಕೇಳ್ತಾ ಇದ್ದೀನಿ. ಟಿಕೆಟ್ ಬಗ್ಗೆ ನನಗೆ ಅಸಮಾಧಾನ ಅಂತ ಎಲ್ಲೂ ಕೂಡ ನಾನು ಹೇಳಿಲ್ಲ. ಹುಬ್ಬಳ್ಳಿ ಏರ್ಪೋರ್ಟ್ನಲ್ಲಿ ಸಚಿವ ಜಮೀರ್ ಅಹ್ಮದ್ ಹೇಳಿಕೆಯನ್ನು ಕೊಡ್ತಾ ಇರುವಂಥದ್ದು. ಸೊ ಎಲ್ಲೋ ಒಂದು ಕಡೆ ಜಮೀರ್ಗೆ ಮುನಿಸಿದೆಯಾ? ಬಿಕಾಸ್ ಅವರ ಸಮುದಾಯದವರಿಗೆ ಟಿಕೆಟ್ ಈ ಬಾರಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಈ ಹಿಂದೆ ಶಾಮನೂರ್ ಅವರು ಭರವಸೆಯನ್ನು ಕೊಟ್ಟಿದ್ರು. ಸೊ ಯಾವುದೂ ಕೂಡ ನಡೀತಾ ಇಲ್ಲ. ಮತ್ತು ಸಾದಿಕ್ ಕೋಪವನ್ನು ಶಮನ ಮಾಡೋದಕ್ಕಾಗಿ ಜಮೀರೇ ಬರಬೇಕು, ಅವರೇ ಮಾತನಾಡಬೇಕು ಅನ್ನುವಂಥ ಚರ್ಚೆಗಳು ಕೂಡ ರಾಜಕೀಯ ವಲಯದಲ್ಲಿ ಆಗ್ತಾ ಇತ್ತು ಬಂಡಾಯ ಇದ್ದಂಥ ಸಮಯದಲ್ಲಿ. ಬಟ್ ಆಗಲೂ ಕೂಡ ಜಮೀರ್ ನನಗೆ ಬೇಡವೇ ಬೇಡ, ಏನಾದರೂ ಮಾಡ್ಕೊಳ್ಳಿ, ದಾವಣಗೆರೆ ರಾಜಕೀಯವೇ ನನಗೆ ಬೇಡ, ಅಲ್ಲಿ ನಾನು ತಲೆ ಹಾಕೋದಿಲ್ಲ ಅಂತ ಕೇರಳದಲ್ಲಿ ಅಲ್ಲೇ ತಂಗಿದ್ರು. ಸೊ ಆಗ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇತ್ತು. ಎಲ್ಲೋ ಒಂದು ಕಡೆ ಜಮೀರ್ಗೆ ಮುಸ್ಲಿಮರಿಗೆ ಟಿಕೆಟ್ ಸಿಕ್ಕಿಲ್ಲ ಅನ್ನುವಂಥ ಬೇಸರ ಇದೆ, ನೋವಿದೆ. ಹಾಗಾಗಿ ಪ್ರಚಾರ ಕಾರ್ಯದಲ್ಲಿ ಭಾಗಿಯಾಗ್ತಾ ಇಲ್ಲ. ದಾವಣಗೆರೆಗೆ ಒಂದು ಬಾರಿಯೂ ಕೂಡ ಬರಲೇ ಇಲ್ಲ. ಮತ್ತು ಸಾದಿಕನ್ನ ಮಾತನಾಡಿಸುವಂತಹ ಪ್ರಯತ್ನವನ್ನು ಕೂಡ ಜಮೀರ್ ಮಾಡಲಿಲ್ಲ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇತ್ತು. ಬಟ್ ಈಗ ಹುಬ್ಬಳ್ಳಿಯಲ್ಲಿ ಮಾತನಾಡಿದಂತಹ ಜಮೀರ್ ಅಹ್ಮದ್ ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರೆ. ನನಗೆ ಯಾವುದೇ ಬೇಸರ ಇಲ್ಲ, ಮುನಿಸಿಲ್ಲ, ಹಾಗಿದ್ದಿದ್ರೆ ನಾನು ಪ್ರಚಾರಕ್ಕೆ ಬರ್ತಿದ್ನಾ ಅಂತ ಹೇಳ್ತಿದ್ದಾರೆ.